ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಬಿ.ಎ. ಸೆಮಿಸ್ಟರ್ 1 ಕನ್ನಡ ಪಠ್ಯ 2024-25. 3. ನಿರಾಶ್ರಿತೆ. ಎಚ್. ವಿ. ಸಾವಿತ್ರಮ್ಮ. ಕರ್ತೃ ಕೃತಿ ಪರಿಚಯ. ಎಚ್. ವಿ. ಸಾವಿತ್ರಮ್ಮ ಕನ್ನಡ ನವೋದಯದ ಸಾಹಿತ್ಯದ ಪ್ರಮುಖ ಕಥೆಗಾರ್ತಿಯರಲ್ಲಿ ಒಬ್ಬರು. 1913 ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಸಾವಿತ್ರಮ್ಮನವರು ಮೈಸೂರು ವಿಶ್ವವಿದ್ಯಾಲಯದಿಂದ 3 ಚಿನ್ನದ ಪದಕ ಹಾಗೂ 2 ಬಹುಮಾನಗಳೊಂದಿಗೆ ಬಿ.ಎ. ಪದವಿ ಪಡೆದ ಪ್ರತಿಭಾವಂತರು. ಇವರು ಒಬ್ಬ ಶ್ರೇಷ್ಠ ಅನುವಾದಕಿಯೂ ಆಗಿದ್ದು ಬಂಗಾಳಿ, ಇಂಗ್ಲಿಷ್, ರಷ್ಯಾ ಭಾಷೆಗಳಿಂದ ಕನ್ನಡಕ್ಕೆ ಹಲವು ಕೃತಿಗಳನ್ನು ಅನುವಾದಿಸಿದ್ದಾರೆ. ಎಚ್. ವಿ. ಸಾವಿತ್ರಮ್ಮನವರ ಕೃತಿಗಳು: ಸೀತೆ ರಾಮ ರಾವಣ, ವಿಮುಕ್ತಿ ಇವು ಸಾವಿತ್ರಮ್ಮನವರ ಕಾದಂಬರಿಗಳು. ನಿರಾಶ್ರಿತೆ, ಮರುಮದುವೆ, ಸರಿದ ಬೆರಳು, ಹೊಸ ಜಗತ್ತು, ಪ್ರತೀಕ್ಷೆ ಇವು ಸಾವಿತ್ರಮ್ಮನವರ ಕಥಾಸಂಕಲನಗಳು. ಮಧ್ಯಕಾಲೀನ ಭಾರತ, ಗೋರಾ, ಮನೆ ಜಗತ್ತು, ಚಿನ್ನದ ದೋಣಿ, ನೌಕಾಘಾತ, ಹಸಿವೋ ಹಸಿವು, ಸ್ಮರಭಸ್ಮ, ಶಶಿಲೇಖ ನೀಲನೇತ್ರ, ಮಧುವಣಗಿತ್ತಿ, ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ಇವು ಸಾವಿತ್ರಮ್ಮನವರ ಅನುವಾದಿತ ಕೃತಿಗಳು. ಸಂಕ್ಷಿಪ್ತ ಸಾರಾಂಶ: ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಚಂದ್ರ ಸೋದರಮಾವ ಶ್ರೀನಿವಾಸಯ್ಯನವರ ಪ್ರೀತಿಯ ಆಸರೆಯಲ್ಲಿ ಬೆಳೆದನು. ಅರಿವುಂಟಾದಂದಿನಿಂದಲೂ ಚಂದ್ರನಿಗೆ ಶ್ರೀನಿವಾಸರಾಯರೇ ತಂದೆಯಂತಿದ್ದರು. ಶ್ರೀನಿವಾಸರಾಯರ ಪತ್ನಿ ಸರಸ್ವತಮ್ಮನಿಗೂ ಚಂದ್ರನೆಂದರೆ ಎಲ್ಲಿಲ್ಲದ ಪ್ರೀತಿ. ಶ್ರೀನಿವಾಸರಾಯರ ಮಗಳು ತುಳಸಿ ಹಾಗೂ ಚಂದರಿಬ್ಬರೂ ಬಾಲ್ಯದಿಂದಲೂ ಜೊತೆಯಾಗಿ ಬೆಳೆದರು. ಅಲ್ಲದೆ ತುಳಸಿಗೂ ಚಂದ್ರನಿಗೂ ವಿವಾಹ ನಿಷ್ಕರ್ಷೆಯಾಗುತ್ತದೆ. ಮದುವೆಯಾದ ವರ್ಷವೇ ವೈದ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಚಂದ್ರ ಊರಲ್ಲಿಯೇ ಖಾಸಗಿ ವೈದ್ಯನಾಗಲೆಂಬ ಆಸೆ ಶ್ರೀನಿವಾಸರಾಯರದಾಗಿತ್ತು. ಆದರೆ ಅಷ್ಟರಲ್ಲಿ ಚಂದ್ರ ಅರೆಮನಸ್ಸಿನಿಂದ ಹಾಕಿದ್ದ ಅರ್ಜಿಗೆ ಮನ್ನಣೆ ದೊರೆತು ರಾವಲ್ಪಿಂಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕುತ್ತದೆ. ಅದು ಸ್ವಲ್ಪವೂ ಇಷ್ಟವಿಲ್ಲದ ಶ್ರೀನಿವಾಸರಾಯರು ಸ್ವಂತವಾಗಿ ವೃತ್ತಿಯನ್ನಾರಂಭಿಸಿದರೆ ಸರಕಾರದವರು ಕೊಡುವ 500 ರೂಪಾಯಿಗಳನ್ನು ಧಾರಾಳವಾಗಿ ಇಲ್ಲೇ ಸಂಪಾದಿಸಬಹುದೆಂದು ವಾದಿಸಿದರು. ಸರಸ್ವತಮ್ಮನಂತೂ ತುಳಸಿ ಹೊರಟು ಹೋದರೆ ತಮ್ಮನ್ನು ಕೇಳುವವರು ಯಾರೂ ಇಲ್ಲವೆಂದು ಕಣ್ಣೀರು ಕರೆದರು. ತುಳಸಿಗೂ ತಾಯಿತಂದೆಗಳನ್ನು ಬಿಟ್ಟು ಅಷ್ಟು ದೂರ ಹೋಗುವುದು ಇಷ್ಟವಿರಲಿಲ್ಲ. ಆದರೆ ಯೌವನದ ಹುಚ್ಚು ಹಠದಿಂದ ಹೋಗಿಯೇ ತೀರಬೇಕೆಂದು ಚಂದ್ರ ಪಟ್ಟು ಹಿಡಿದದ್ದರಿಂದ ಕಡೆಗೊಂದು ದಿನ ಸಾಮಾನು ಕಟ್ಟಿಕೊಂಡು ತುಳಸಿ, ಚಂದ್ರ ಹೊರಟೇ ಹೋಗುತ್ತಾರೆ. ಕಣ್ಣೀರು ಕರೆಯುತ್ತಾ ಕುಳಿತಿದ್ದ ಸರಸ್ವತಮ್ಮನನ್ನು ಶ್ರೀನಿವಾಸರಾಯರು ಸಮಾಧಾನ ಮಾಡುತ್ತಾರೆ. ಆದರೆ ಮಗಳಿಲ್ಲದ ನೋವನ್ನು ಮರೆಯಲು ಸರಸ್ವತಮ್ಮನಿಗೆ ಬಹುಕಾಲ ಹಿಡಿಯುತ್ತದೆ. ಹಬ್ಬವಾದರೆ ತುಳಸಿಯಿಲ್ಲ, ಸಿಹಿತಿಂಡಿ ಮಾಡಿದರೆ ತುಳಸಿಯಿಲ್ಲ, ಮನೆಯಲ್ಲಿ ಇರುವುದೇ ಕಷ್ಟವಾಗಿ ತೋರುತ್ತದೆ. ತುಳಸಿಗಾದರೋ ಇನ್ನೂ ಬಾಳಿನ ಪ್ರಾತಃಕಾಲ. ತಾಯಿತಂದೆಗಳ ಅಗಲಿಕೆ ಕೊಂಚಕಾಲ ಕಷ್ಟವಾಗಿ ತೋರಿದರೂ ಹೊಸ ಆಸೆ, ಉತ್ಸಾಹಗಳು ಅದನ್ನು ಬೇಗ ಮರೆಮಾಡುತ್ತವೆ. ಚಂದ್ರ ಅವಳನ್ನು ಪ್ರೇಮದ ನೂತನ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವಳು ಮನೆಯನ್ನು ಸಿಂಗರಿಸಿ, ಚಂದ್ರನಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ, ಅವನೊಡನೆ ಸರಸಾಲಾಪದಲ್ಲಿ ಲೋಕವನ್ನೇ ಮರೆಯುತ್ತಾಳೆ. ಇಬ್ಬರೂ ಬಹಳ ಸುಖವಾಗಿಯೇ ಇದ್ದರು. ಹೀಗಿರಲು ಒಂದು ದಿನ ತುಳಸಿ ತಂದೆ ತಾಯಿಗಳ ಜೀವನ ನೆನೆಸಿ, ಚಂದ್ರನ ಅನುಮತಿ ಪಡೆದು ತವರಿಗೆ ಹೊರಟು ಬರುತ್ತಾಳೆ. 1-2 ತಿಂಗಳೊಳಗಾಗಿ ಚಂದ್ರನಿಗೂ ಬೇಸರವಾಗಿ ಅವಳ ಹಿಂದೆ ಹೊರಡುತ್ತಾನೆ. ಆ 3-4 ತಿಂಗಳೂ ಸರಸ್ವತಮ್ಮನಿಗೆ ಹಬ್ಬದಂತಿತ್ತು. ಆದರೆ ತುಳಸಿಗೆ ಎಷ್ಟು ತಿಂಡಿ ಮಾಡಿಟ್ಟರೂ ತೃಪ್ತಿಯಿಲ್ಲ. ರಾಧೆ ಹುಟ್ಟಿ 2 ತಿಂಗಳಾಗಿತ್ತಷ್ಟೇ. ಆಗಲೇ ಚಂದ್ರ ಹೊರಡುವ ಆತುರದಲ್ಲಿದ್ದನು. ತುಳಸಿ ಇನ್ನು 4 ದಿನ ಇಲ್ಲೇ ಇರಲೆಂದೂ, ಅಷ್ಟು ದೂರದ ಪ್ರಯಾಣ ಎಳೆಮಗುವಿನ ಮೈಗಾಗುವುದಿಲ್ಲವೆಂದೂ ಸರಸಮ್ಮ ಎಷ್ಟು ಹೇಳಿದರೂ ಚಂದ್ರ ಕೇಳದೆ, ನಾನಿಲ್ಲವೇ, ಸ್ವಂತ ಡಾಕ್ಟರ್ ನೋಡಿಕೊಳ್ಳುತ್ತೇನೆ ಎಂದು ಹೊರಟೇ ಬಿಟ್ಟ. ನಿರ್ವಾಹವಿಲ್ಲದೆ ಸುಮ್ಮನಾದ ಸರಸಮ್ಮ ಹೊಸ ಸೀರೆಯುಡಿಸಿ, ಕುಂಕುಮನಿಟ್ಟು ಮನಸಾರೆ ಹರಸಿ ಮಗಳನ್ನು ಕಳುಹಿಸಿಕೊಟ್ಟರು. ತುಳಸಿ ತಂದೆಯ ಮನೆಯ ಹೊಸ್ತಿಲನ್ನು ದಾಟಿದ್ದು ಅದೇ ಕಡೆಯಾಯಿತು. ಚಂದ್ರ ತುಳಸಿಯರ ಸುಖ ಸಂಸಾರದಲ್ಲಿ ವಿಧಿ ಬೇರೊಂದು ಆಟವನ್ನು ಆಡಿತು. ಭಾರತ ಸ್ವಾತಂತ್ರ್ಯದ ಅರುಣೋದಯ ಸಂಭ್ರಮದ ಕಾಲ. ಚಂದ್ರನ ಮನೆ, ತುಳಸಿಯ ಪ್ರೇಮ ಮಂದಿರ ಬೆಂಕಿಹತ್ತಿ ಉರಿದು ಹೋಗುತ್ತದೆ. ಇದು ಒಬ್ಬ ಮಗಳು ರಾಧೆಯ ಪ್ರಾಣಪಕ್ಷಿ ಹಾರಿ ಹೋಗುತ್ತದೆ. ತುಳಸಿ ಏನಾದಳು, ಎಲ್ಲಿಗೆ ಹೋದಳು ಎಂಬುದು ತಿಳಿಯದಾಗುತ್ತದೆ. ಮನುಷ್ಯನ ಸಹನಶಕ್ತಿಗೂ ಒಂದು ಮಿತಿಯುಂಟು. ಚಂದ್ರನ ದುಃಖ ಎಲ್ಲೆಯನ್ನು ಮೀರಿ ಹೋಗಿತ್ತು. ಅವನ ಸಹೋದ್ಯೋಗಿಗಳೂ ನೌಕರರು ತುಳಸಿಗಾಗಿ ಊರನ್ನೆಲ್ಲ ಶೋಧಿಸಿದರೂ ಎಲ್ಲೂ ಪತ್ತೆಯಾಗುವುದಿಲ್ಲ. ತನಗೊಂದು ತಿಳಿಯದಂತಾದ ಚಂದ್ರ ಅದು ಹೇಗೋ ರಾವಲ್ಪಿಂಡಿಯನ್ನು ಬಿಟ್ಟು ಬಂದು ಮಾವನ ಮನೆ ಸೇರಿದನೋ ಚಂದ್ರನಿಗೆ ತಿಳಿಯದು. ಅವನ ದುಃಖದ ಆಳವನ್ನರಿತ ಅತ್ತೆಮಾವಂದಿರು ಆ ವಿಷಯ ಹೆಚ್ಚು ಪ್ರಶ್ನಿಸುತ್ತಿರಲಿಲ್ಲ. ರಾಧೆ ಸತ್ತಳೆಂದೂ, ತುಳಸಿ ಕಣ್ಮರೆಯಾದಳೆಂದೂ ಮಾತ್ರ ತಿಳಿದಿದ್ದರು. ಬರುತ್ತಲೇ ಎಳೆಯ ಮಗುವಿನಂತೆ ಬಿಕ್ಯುತ್ತಾ ಬಂದ ಚಂದ್ರ ಅಷ್ಟು ಸುದ್ದಿಯನ್ನು ತಿಳಿಸಿದ್ದನು. ಪ್ರಣಃ ಅವನು ಆ ಮಾತನ್ನು ಎತ್ತಲಿಲ್ಲ.
ಮರದ ತುಂಡಿನಂತೆ ಬಿದ್ದಿರುತ್ತಿದ್ದ ಚಂದ್ರನನ್ನು ಸರಸಮ್ಮನಾಗಲಿ ಶ್ರೀನಿವಾಸರಾಯರಾಗಲಿ ಪ್ರಶ್ನಿಸುವುದಿಲ್ಲ. ಇನ್ನೆಷ್ಟು ದಿನ ಹೀಗೆ ಗೋಳಾಡುತ್ತಿರುತ್ತೀ ಚಂದ್ರು? ಆದುದಾಯಿತು, ಮುಂದಿನ ಯೋಚನೆ ನೋಡು ಎಂದು ಶ್ರೀನಿವಾಸರಾಯರು ಚಂದ್ರನಿಗೆ ಸಮಾಧಾನ ಹೇಳಿ, ಈಗ ದೆಹಲಿಯಲ್ಲಿ ವೈದ್ಯರಿಗೇನೂ ಕಡಿಮೆ ಕೆಲಸವಿಲ್ಲ. ಲಕ್ಷಾಂತರ ನಿರಾಶ್ರಿತರು ಬಂದಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಿಸಲು ವೈದ್ಯರ ತಂಡವೇ ಬೇಕಾಗಿದೆ ಎಂದು ಮುಂದೆ ಚಂದ್ರ ಮಾಡಬೇಕಾದ ದಾರಿಯನ್ನು ತೋರಿದರು. ಚಂದ್ರ ನಿರಾಶ್ರಿತರ ಸೇವೆಗೆ ಅಣಿಯಾದ. ಚಂದ್ರನಿಗೆ ನಿಜವಾಗಿಯೂ ಆ ಕೆಲಸದಲ್ಲಿ ಅಲ್ಪ ಸ್ವಲ್ಪ ಶಾಂತಿ ದೊರಕಿತು. ಹಗಲೆನ್ನದೆ ರಾತ್ರಿಯೆನ್ನದೆ ನಿರಾಶ್ರಿತರ ವಸತಿಯಲ್ಲಿ ದುಡಿಯುತ್ತಿದ್ದನು. ಅವರ ದುಃಖದ ಕತೆಗಳನ್ನು ಕೇಳಿ ಅವನ ಮೈಮೇಲೆ ಮುಳ್ಳೇಳುತ್ತಿದ್ದಿತು. ಅಂತಹ ಸನ್ನಿವೇಶಗಳಲ್ಲಿ ತುಳಸಿಯನ್ನು ಚಿತ್ರಿಸಿಕೊಳ್ಳುವ ಶಕ್ತಿಯೂ ಅವನಿಗಿರಲಿಲ್ಲ. ಆದರೆ ಈ ಹೆಣ್ಣುಮಕ್ಕಳಲ್ಲಿ ಅನೇಕರು ತುಳಸಿಯಂತೆ ಸುಖದಲ್ಲಿ ಬೆಳೆದವರು. ಅವರಿಗೆ ತಾನು ಮಾಡುವ ಸೇವೆ ತುಳಸಿಗೆ ನೆರವಾಗಲೆಂಬ ಬುದ್ಧಿಯಿಂದ ಚಂದ್ರ ದುಡಿಯುತ್ತಿದ್ದುದರಿಂದ ಅವನ ಕೆಲಸದಲ್ಲಿ ಶ್ರದ್ಧೆಯ ಅನಂತ ವಿಶ್ವಾಸ ಬೆರೆತಿತ್ತು. ಅವನಿಗೆ ಬಿಡುವೇ ಇರಲಿಲ್ಲ. ನಿರಾಶ್ರಿತರಿಗೆ ಔಷಧೋಪಚಾರಗಳನ್ನೆಸಗುವುದೇ ಅಲ್ಲದೆ ಉಡಲು ಬಟ್ಟೆ, ತಿನ್ನಲು ಆಹಾರ ಇವುಗಳನ್ನೂ ಶೇಖರಿಸಲು ಶ್ರಮಿಸುತ್ತಿದ್ದನು. ಆ ವಸತಿಯ ಹೆಣ್ಣುಮಕ್ಕಳೆಲ್ಲ ಅವನನ್ನು ದೇವರಂತೆ ಕಾಣುತ್ತಿದ್ದರು. ಈಗ ಅವನಲ್ಲಿ ಮೊದಲಿನ ಉಲ್ಲಾಸವಿಲ್ಲ, ಹಾಸ್ಯವಿಲ್ಲ. ತನ್ನ ದುಃಖವನ್ನು ಮರೆಯಲು ಘೋರ ತಪಸ್ಸನ್ನೇ ಆಚರಿಸುತ್ತಿದ್ದ. ಸರಸ್ವತಮ್ಮನಿಗೆ ಅವನ ಕಷ್ಟವನ್ನು ನೋಡಿ ಮರುಕವುಂಟಾಗುತ್ತಿತ್ತು. ಹೊತ್ತಿಗೆ ಸರಿಯಾಗಿ ಊಟಕ್ಕೆ ಬಾ ಚಂದ್ರು, ಆರೋಗ್ಯವಾಗಿದ್ದರಲ್ಲವೇ ಕೆಲಸ ಎಂದು ಉಪಚರಿಸುತ್ತಿದ್ದರು. ಆರೋಗ್ಯವಿಲ್ಲದೆ ನನಗೇನಾಗಿದೆ ಅತ್ತೆ ಎಂದು ಚಂದ್ರ ಉತ್ತರವನ್ನು ಹಾರಿಸಿ ಹೊರಟು ಹೋಗುತ್ತಿದ್ದ. ಆ ವಸತಿಯಲ್ಲಿದ್ದ 3 ವರ್ಷದ್ದೊಂದು ಮಗುವನ್ನು ನೋಡಿದಾಗಲೆಲ್ಲ ರಾಧೆಯ ನೆನಪು ಚಂದ್ರನ ಮನಸ್ಸನ್ನು ಕಲಕುತ್ತಿತ್ತು. ಆಸ್ಪತ್ರೆಯಿಂದ ಬರುವ ವೇಳೆಗೆ ಸಿಂಗರಿಸಿಕೊಂಡು ಕಾರಿನಲ್ಲಿ ಹೊರಡಲು ಸಿದ್ಧರಾಗಿರುತ್ತಿದ್ದಳು ರಾಧೆ. ಮನೆಗೆ ಬರುವ ವೇಳೆಗೆ ಅಮ್ಮನ ಮೇಲೆ ಎಷ್ಟೋ ದೂರುಗಳು. ನಗುತ್ತಾ ಕುಣಿಯುತ್ತಾ ಇಬ್ಬರ ಹೃದಯದಲ್ಲೂ ತನ್ನದೊಂದು ಸಿ0 ಹಾಸನವನ್ನೇ ಪ್ರತಿಷ್ಠಾಪಿದ್ದಳು. ಅವಳನ್ನು ಎಷ್ಟು ಸಿಂಗರಿಸಿದರೂ ತುಳಸಿಗೆ ತೃಪ್ತಿಯಿಲ್ಲ. ಕಡೆಯ ದಿನ ಆಸ್ಪತ್ರೆಗೆ ಹೋಗುವ ಮೊದಲ ಬೊಂಬೆ ತರಬೇಕೆಂದು ಹಠ ಹಿಡಿದು ಮಾತು ತೆಗೆದುಕೊಂಡಿದ್ದಳು. ಪುನಃ ನೋಡುವ ವೇಳೆಗೆ ಸುಟ್ಟ ಮಾಂಸದ ಮುದ್ದೆಯಾಗಿದ್ದಳು ರಾಧೆ. ಆ ಭಯಂಕರ ದೃಶ್ಯವನ್ನು ಮನಸ್ಸಿನಿಂದ ಅಳಿಸಲು ಚಂದ್ರನಿಗೆ ಸಾಧ್ಯವೇ ಇರಲಿಲ್ಲ. ಇಂದಿಗೂ ಅವಳು ನೋವಿನಿಂದ ಚೀರುತ್ತಿರುವಂತೆ ಅವನಿಗೆ ಆಗಾಗ ತೋರುತ್ತಿದ್ದಿತು. ತುಳಸಿಯೂ ಅಲ್ಲಿಯೇ ಬೆಂದು ಹೋಗಿದ್ದರೆ ಈ ಅನಿಶ್ಚಯವಿರುತ್ತಿರಲಿಲ್ಲ, ಕಲ್ಪಿತಯಾತನೆಯಿರುತ್ತಿರಲಿಲ್ಲ ಎಂಬಂತಹ ಆಲೋಚನೆಗಳನ್ನು ಹರಿಯ ಬಿಟ್ಟು ಹುಚ್ಚು ಹಿಡಿಯುವಂತಾಗುತ್ತಿತ್ತು ಚಂದ್ರನಿಗೆ. ಇವನ್ನೆಲ್ಲ ಮರೆಯಲು ಆ ಅನಾಥಮಗುವನ್ನು ಮುದ್ದಿಸಿ ಅವಳಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಚಂದ್ರ. ಒಂದು ಸಂಜೆ ಶ್ರೀನಿವಾಸರಾಯರಿಂದಾಗಿ ಮಹಾತ್ಮ ಗಾಂಧೀಜಿಯವರನ್ನು ಕಾಣುವ ಯೋಗ ಚಂದ್ರನಿಗೆ ಒದಗಿ ಬಂದಿತು. ಮಾವನೊಂದಿಗೆ ಗಾಂಧೀಜಿಯವರ ಪ್ರಾರ್ಥನಾ ಸಭೆಗೆ ಹೋದ ಚಂದ್ರ ಗಾಂಧೀಜಿಯವರ ಸ್ತ್ರೀ ಸಂವೇದನೆಯ ವಿಚಾರಕ್ಕೆ ಆಕರ್ಷಿತನಾದ. ಆ ದಿನದ ಪ್ರಸಂಗ ನಿರಾಶ್ರಿತರ ವಿಚಾರವಾಗಿಯೇ ನಡೆದಿತ್ತು, ಅದರಲ್ಲೂ ನಿರಾಶ್ರಿತರಾದ ಹೆಣ್ಣುಮಕ್ಕಳ ವಿಚಾರವಾಗಿ. ಬಾತಿಕೆಟ್ಟಿರೆಂದು ಅವರನ್ನು ದೂಡಬೇಡಿ, ಅವರು ಬುದ್ಧಿಪೂರ್ವಕವಾಗಿ ಕೆಟ್ಟ ಹಾದಿಗೆ ನಡೆದವರಲ್ಲ. ಬಲಾತ್ಕಾರದಿಂದ, ಹಿಂಸೆಯಿಂದ ಕುಲವಧುಗಳು ದಾರಿ ತಪ್ಪಿದ್ದರೆ ವಿಶ್ವಾಸದಿಂದ, ಆದರದಿಂದ ಹಿಂದಕ್ಕೆ ಬರಮಾಡಿಕೊಳ್ಳಿ ಎಂದು ಅಮೃತವಾಣಿಯಿಂದ ಮಹಾತ್ಮರು ಉಪದೇಶಿಸಿದರು. ಆ ಮಹಾತ್ಮನ ಸನ್ನಿಧಿಯ ಅಲೌಕಿಕ ಶಾಂತಿಸಾಗರದಲ್ಲಿ ಚಂದ್ರನ ಮನಸ್ಸಿನ ಹೊಡೆದಾಟವೆಲ್ಲ ನಿಂತು ಮಿಂದು ಬಂದಂತಾಗುತ್ತದೆ. ನಿರ್ವಿಕಾರವಾಗಿ ತುಳಸಿಯ ವಿಚಾರವಾಗಿ ಆಲೋಚಿಸಲು ಶಕ್ತನಾದ ಚಂದ್ರ, ಈಗೊಂದು ವೇಳೆ ತುಳಸಿ ದೊರೆತರೆ ಆನಂದದಿಂದ ಅವಳನ್ನು ಮನೆಗೊಯ್ದು ಪುನಃ ನನ್ನ ಹೃದಯಮಂದಿರದಲ್ಲಿ ಪ್ರತಿಷ್ಠಾಪಿಸುವೆನು. ನೊಂದ ಜೀವವನ್ನು ಪುನಃ ನೋಯಿಸುವೆನೆ. ತುಳಸಿ ಬರಿದು ಮಾಡಿ ಹೋದ ಸ್ಥಳವನ್ನು ತುಂಬಲು ಬೇರಾರಿಗೆ ಸಾಧ್ಯ ಎಂದು ಆಲೋಚಿಸಿಕೊಂಡ. ಮಹಾತ್ಮರ ವಚನಗಳನ್ನು ಎಷ್ಟು ಕೇಳಿದರೂ ಅವನಿಗೆ ತಮಪ್ತಿಯೆನಿಸಲಿ. ಸಭೆ ಮುಗಿದ ಮೇಲೂ ಕಲ್ಲಿನ ಪ್ರತಿಮೆಯಂತೆ ಕುಳಿತೇ ಇದ್ದ ಚಂದ್ರನನ್ನು ಶ್ರೀನಿವಾಸರಾಯರು ಭುಜ ಹಿಡಿದು ಅಲುಗಿಸಿ ಎಚ್ಚರಿಸಬೇಕಾಯಿತು. ಮಾರನೆಯ ದಿನ ಮಧ್ಯಾಹ್ನ ಬಿರ್ಲಾ ಭವನಕ್ಕೆ ಬಂದ ಚಂದ್ರನ ಕೈ ಹಿಡಿದು ಕುಳ್ಳಿರಿಸಿಕೊಂಡ ಗಾಂಧೀಜಿಯವರು, ನೀವು ನಿರಾಶ್ರಿತರ ವಿಚಾರದಲ್ಲಿ ಬಹಳ ಶ್ರದ್ಧೆವಹಿಸಿ ಕೆಲಸ ಮಾಡುತ್ತಿರುವಿರಂತೆ. ಕೇಳಿ ಬಹಳ ಸಂತೋಷವಾಯಿತು ಎಂದರು. ಆ ಮಾತುಗಳನ್ನು ಕೇಳಿ ಚಂದ್ರನ ದುಃಖಗಳೆಲ್ಲವೂ ಮರೆಯಾದಂತಾಗುತ್ತದೆ. ಬೇರೆಯವರ ಕಷ್ಟದಲ್ಲಿ ಸಹಾನುಭೂತಿ ತೋರುವುದು ದೈವದತ್ತ ವರ ಎಂದು ಮಹಾತ್ಮರು ಹೇಳಿದಾಗ ಚಂದ್ರ ತಾನೂ ಕಷ್ಟಪಟ್ಟುದಾಗಿ ತಿಳಿಸಿ ತನ್ನ ದುಃಖದ ಕಥೆಯನ್ನು ತೋಡಿಕೊಂಡ. ಮಹಾತ್ಮರ ಮುಖ ಕನಿಕರದಿಂದ ಬಾಡಿ ಹೋಗಿ ಮಾತನಾಡದೆ ಚಂದ್ರನ ಬೆನ್ನನ್ನು ನೇವರಿಸಿದರು. ಕೆಲಹೊತ್ತು ಸುಮ್ಮನಿದ್ದು, ತುಳಸಿ ನಿಮಗೆ ಖಂಡಿತ ಸಿಕ್ಕುತ್ತಾಳೆ. ದೇವರನ್ನು ನಂಬಿ ಧೈರ್ಯಗೆಡಬೇಡಿ. ಆದರೆ ಅವಳ ಮೇಲೆ ವಿಚಾರಣೆಗೆ ಕೂಡುವ ಅಧಿಕಾರವನ್ನು ದೇವರು ನಿಮಗೆ ಕೊಟ್ಟಿಲ್ಲ. ಪರಮಾತ್ಮ ನಿಮಗೆ ಕೊಟ್ಟುದನ್ನು ನಮ್ರತೆಯಿಂದ, ವಿಶ್ವಾಸದಿಂದ ಸ್ವೀಕರಿಸಿ ಎಂದು ಹೇಳಿದರು. ಆ ದಿನ ಚಂದ್ರ ಮನೆಗೆ ಬರುವ ವೇಳೆಗೆ ಸಂಜೆಯಾಗಿತ್ತು.
ಮನಸ್ಸು ಶಾಂತವಾಗಿತ್ತು. ತುಳಸಿ ಹೊರಟು ಹೋದಂದಿನಿಂದ ಆ ರಾತ್ರಿ ಅನುಭವಿಸಿದಂತಹ ಹಿತವಾದ ನಿದ್ರೆಯನ್ನು ಚಂದ್ರ ಎಂದೂ ಅನುಭವಿಸಿರಲಿಲ್ಲ. ಮುಂದೆ ಕೆಲ ದಿನಗಳು ಕಳೆದ ಬಳಿಕ ಚಂದ್ರನಿಗೆ ಮಹಾತ್ಮರ ಅಭಯವಚನದಲ್ಲಿ ವಿಶ್ವಾಸ ಜಾರಿ ಹೋಗಿ, ಇನ್ನೆಲ್ಲಿಯ ತುಳಸಿ? ಯಾವ ಪೈಶಾಚಿಕ ಕೃತ್ಯದಿಂದ ಅವಳು ಹತಳಾದಳೋ? ಈ ಜನ್ಮದಲ್ಲಿ ಅವಳನ್ನು ಕಾಣುವ ಆಸೆಯಿಲ್ಲ ಎಂಬಂತಹ ನಿರಾಶಾಭಾವ ಆವರಿಸುತ್ತದೆ. ಹೀಗಿರುವಾಗ ಒಂದು ದಿನ ಚಂದ್ರ ಅನಾಥರ ವಸತಿಯಿಂದ ಮನೆಗೆ ಬರುತ್ತಿರಬೇಕಾದರೆ, ಕಂದಿ ಅನಾಥಳಾಗಿ ಬೆಂದು ಹೋಗಿ ಚಿಂದಿ ಚಿಂದಿ ಸೀರೆಯನ್ನುಟ್ಟಿದ್ದ ತುಳಸಿಯ ಪುನರ್ದರ್ಶನವಾಗುತ್ತದೆ. ತನ್ನ ಕಣ್ಣನ್ನೇ ನಂಬಲಾರದೆ ಹೋದ ಚಂದ್ರ ಸ್ವಲ್ಪ ಚೇತರಿಸಿಕೊಂಡು ತುಳಸಿಗೆ ಮನೆಗೆ ಬರುವಂತೆ ಹೇಳಿದ. ಆದರೆ ತುಳಸಿ ತನಗೆ 4 ತಿಂಗಳ ನಿರ್ಭಾಗ್ಯ ಮಗುವೊಂದು ಇರುವುದಾಗಿ ಹೇಳಿದಾಗ ಚಂದ್ರನು ಬೆಚ್ಚಿ ಬಿದ್ದ. ತುಳಸಿ ಎಂದು ಕೈಗಳನ್ನು ಚಾಚಿದನು. ತುಳಸಿ ಹೆದರಿದಂತೆ ಸ್ವಲ್ಪ ಹಿಂದೆ ಸರಿದಳು. ಚಂದ್ರ ಅನುಮಾನದಿಂದ, ನೀನು ತುಳಸಿಯಲ್ಲವೇ ಎಂದನು. ತುಳಸಿಯ ಕಣ್ಣೀರು ಹರಿಯುತ್ತಿತ್ತು. ಹೌದು, ನಾನೇ ನಿರ್ಭಾಗ್ಯೆ ತುಳಸಿ ಎಂದಳು. ಚಂದ್ರನಿಗೆ ತಾನು ನಿದ್ರೆಯಲ್ಲಿ ಕನಸು ಕಾಣುತ್ತಿರುವಂತೆ ತೋರಿತು. ಅನೇಕ ಸಲ ರಾತ್ರಿ ಮಲಗಿ ಅವನು ಈ ದೃಶ್ಯವನ್ನು ಕಲ್ಪಿಸಿಕೊಂಡಿದ್ದನು. ತುಳಸಿಯ ತಾನಾಡಬೇಕಾದ ಮಾತುಗಳನ್ನು ನಿರ್ಧರಿಸಿದ್ದನು. ಅವಳ ನೋವನ್ನೆಲ್ಲ ಮರೆಸುವೆನೆಂದು ಪಣತೊಟ್ಟದ್ದವನ ಬಾಯಲ್ಲಿ ಈಗ ಮಾತೇ ಹೊರಡಲಿಲ್ಲ. ಮೂಕನಂತೆ ತುಳಸಿಯನ್ನು ನೋಡುತ್ತಿದ್ದ ಚಂದ್ರನಿಗೆ ತನ್ನದಲ್ಲದ ತುಳಸಿಯ ಮಗುವಿನ ವಿಷಯ ತಿಳಿದು ಅವನ ರಕ್ತ ಅವಮಾನದಿಂದ ಬಿಸಿಯಾಯಿತು. ನಂತರ ತುಳಸಿ ರಾಧೆ ಬಗ್ಗೆ ಕೇಳಿದಾಗ ಚಂದ್ರ ರಾಧೆ ಹೊರಟು ಹೋದನು ತಿಳಿಸಿದ. ಕ್ಷಣಕಾಲ ಇಬ್ಬರ ಬಗೆಯ ಮುಂದೆಯೂ ಆ ಸುಖ ಸಂಸಾರವನ್ನು ಸುಟ್ಟು ಬೂದಿ ಮಾಡಿದ ಪ್ರಳಯಾಗ್ನಿ ಸುಳಿಯಿತು. ಆದರೆ ಕಷ್ಟದ ಬೇಗುದಿಯಲ್ಲಿ ಬೆಂದು ಬಂದ ತುಳಸಿಗೆ ರಾಧೆಯ ಮರಣ ವಾರ್ತೆಯೂ ಹೆಚ್ಚಾಗಿ ತಟ್ಟಿಲಿಲ್ಲ. ಅವಳಿಗೆ ನೋವಿನ ಗ್ರಹಣ ಶಕ್ತಿಯೂ ಕೂಡ ಹೋಗಿಬಿಟ್ಟಂತಿತ್ತು. ಚಂದ್ರ ತನ್ನ ಮಂದಿನ ಕಥೆಯನ್ನು ಚಿಂತಿಸುತ್ತಾ ಮಗುವನ್ನು ಅನಾಥಾಲಯದಲ್ಲಿ ಬಿಡುವುದಾಗಿ ತಿಳಿಸಿ, ತುಳಸಿಯನ್ನು ಮನೆಗೆ ಬರುವಂತೆ ಕರೆದ. ಆದರೆ ತುಳಸಿ ಬರುವುದಾದರೆ ಮಗುವನ್ನು ಕರೆದುಕೊಂಡು ಬರುವುದಾಗಿ ಹೇಳಿದಳು. ಅನುಮಾನಿಸಿದ ಚಂದ್ರನಿಗೆ ಆಗ ಮಹಾತ್ಮರ, ಅವಳ ಮೇಲೆ ವಿಚಾರಣೆಗೆ ಕೂಡುವ ಅಧಿಕಾರ ನಿನಗಿಲ್ಲ ಎಂಬ ಮಾತುಗಳು ರಕ್ತದಲ್ಲಿ ಬರೆದಂತೆ ಕಾಣಿಸುತ್ತವೆ. ದುರಭಿಮಾನವೆಲ್ಲ ನಶಿಸಿ ಹೋಗುವಷ್ಟು ಕಷ್ಟದ ಕಾವಿಗೆ ಸಿಕ್ಕಿರದ ಚಂದ್ರ ಮಗುವಿನ ಮುಖ ನೋಡಲು ಕೂಡ ಹಿಂಜರಿದ. ತಡವರಿಸುತ್ತಾ, ಸಾಯಂಕಾಲ ಇಲ್ಲಿಗೆ ಬಾ, ಮಾವನವರಿಗೆ ಒಂದು ಮಾತು ಹೇಳಿ ಬರುತ್ತೇನೆ ಎಂದ. ತುಳಸಿ ಆಗಲೆಂದು ತಲೆಯಾಡಿಸಿ ಹೊರಟು ಹೋದಳು. ಚಂದ್ರನು ಚಿಂತಿಸುತ್ತಾ ಹೊರಟ ಬಂದ ಚಂದ್ರನಿಗೆ ತುಳಸಿಯ ಮಗುವಿನ ಸ್ವೀಕಾರ ಒಪ್ಪಿತವಾಗುವುದಿಲ್ಲ. ಸದಾ ತುಳಸಿಯ ಕಳಂಕವನ್ನು ಸಾರುತ್ತಾ ಆ ಮಗುವಿರಬೇಕೆ? ತನ್ನ ರಾಧೆಯ ಸ್ಥಾನದಲ್ಲಿ ಆ ಮಗುವನ್ನು ಮುದ್ದಿಸಬೇಕೆ ಎಂದು ಚಿಂತಿಸುತ್ತಾ ಮನೆ ಸೇರಿದರೂ ಚಂದ್ರನಿಗೆ ದಿಕ್ಕು ತೋರುವುದಿಲ್ಲ. ಮಹಾತ್ಮರ ಬಾಯಿಂದ ತುಳಸಿಯನ್ನು ಸ್ವೀಕರಿಸಬೇಕೆಂದು ಕೇಳಿದಾಗ ಅದರಲ್ಲೇನೂ ತೊಡಕು ಕಂಡಿರದ ಚಂದ್ರನಿಗೆ ಈಗ ಅದು ಅಸಾಧ್ಯವಾಗಿ ತೋರುತ್ತದೆ. ಯಾವುದೋ ಜ್ಞಾನದಲ್ಲಿ ಊಟಮಾಡಿ ಹಾಸಿಗೆಯ ಮೇಲೆ ಬಿದ್ದುಕೊಂಡದ್ದ ಚಂದ್ರ ಕೊನೆಗೆ, ನಿಮ್ಮ ಸ್ನೇಹಕ್ಕಾಗಲಿ ತುಳಸಿಯ ಪ್ರೇಮಕ್ಕಾಗಿ ನಾನು ಅರ್ಹನಲ್ಲ, ಕ್ಷಮಿಸಿ. ತುಳಸಿ ನಿರಾಶ್ರಿತರ ವಸತಿಯ ಬಳಿಯಿರುವ ಆಲದ ಮರದ ಹತ್ತಿರ ಸಂಜೆ ನಿಮಗಾಗಿ ಕಾಯುತ್ತಿರುವಳು ಎಂದು ಪತ್ರವನ್ನು ಬರೆದು ಮಾವನವರಿಗೆ ಕಾಣುವಂತೆ ಮುಂದಿನ ಮೇಜಿನ ಮೇಲಿಟ್ಟು ಬೈಸಿಕಲ್ ಹತ್ತಿಕೊಂಡು ಹೊರಟು ಹೋದವನು ಕೃಷಿಯ ಬದುಕಿನಿಂದಲೇ ಮಾಯವಾದ. ಸಂಜೆ ಹೊರಗೆ ಹೊರಡಲು ಸಿದ್ಧರಾದ ಶ್ರೀನಿವಾಸರಾಯರು ಮೇಜಿನ ಮೇಲಿದ್ದ ಕಾಗದವನ್ನು ನೋಡಿ ಸರಸ್ವತಮ್ಮನಿಗೂ ತಿಳಿಸದೆ ಚಂದ್ರ ಹೇಳಿದ್ದ ಕಡೆಗೆ ಹೋದರು. ತಂದೆಯನ್ನು ನೋಡಿ ತುಳಸಿಯ ಕಣ್ಣೀರಿನ ಕಟ್ಟೆ ಒಡೆಯಿತು. ಬಿಗಿದ ಗಂಟಿಲಿನಿಂದ ಅಪ್ಪ ಎಂದಳು. ಶ್ರೀನಿವಾಸರಾಯರು ಧಾರಾಳವಾಗಿ ಅತ್ತರು. ಮಗಳ ಬೆನ್ನನ್ನು ನೇವರಿಸಿದರು. ತಲೆಸವರಿದರು. ಬಾಮ್ಮ ಮನೆಗೆ ಹೋಗೋಣ ಎಂದು ಕರೆದರು. ಆದರೆ ತುಳಸಿಯ ಎದೆ ಕಲ್ಲು ಮಾಡಿಕೊಂಡು, ತನಗೊಂದು ಮಗುವಿರುವುದರಿಂದ ತಾನು ಮನೆಗೆ ಬರುವುದಿಲ್ಲವೆಂದಳು. ಬೆಚ್ಚಿ ಬಿದ್ದ ಶ್ರೀನಿವಾಸರಾಯರ ಕಿವಿಯಲ್ಲೂ ಮಹಾತ್ಮರ ವಚನಗಳು ಮೊರೆಯುತ್ತಿದ್ದವು. ಕ್ಷಣಕಾಲ ಅಂಜಿದ ಶ್ರೀನಿವಾಸರಾಯರು ಮರುಕ್ಷಣವೇ, ಕರಕೊಂಡು ಬಾಮ್ಮ, ನಿನ್ನ ಮಗು ನನ್ನ ಮೊಮ್ಮಗುವಲ್ಲವೇ ಎಂದರು. ತುಳಸಿ ಬಿಕ್ಕುತ್ತಾ, ಅಪ್ಪ ನೀನು ದೇವರು ಎಂದಳು. ನಾನಲ್ಲಮ್ಮ, ಬೇರೊಬ್ಬ ದೇವರು ಮಾರ್ಗ ತೋರಿಸಿದ್ದಾನೆ ಎಂದರು ಶ್ರೀನಿವಾಸರಾಯರು. ಮನೆಗೆ ಹೋದ ಮೇಲೆ ತುಳಸಿ, ಅವರೆಲ್ಲಿ ಎಂದು ಅಂಜುತ್ತಾ ಕೇಳಿದಳು. ಶ್ರೀನಿವಾಸರಾಯರು ಚಂದ್ರನ ಕಾಗದವನ್ನು ಕೊಟ್ಟರು. ಓದಿ ನೋಡಿದ ತುಳಸಿ, ಹೀಗಾಗಬಹುದೆಂದುಕೊಂಡೆ ಎಂದಳು. ಶ್ರೀನಿವಾಸರಾಯರು, ಮನುಷ್ಯರನ್ನು ದೇವರು ಹೀಗೆ ಪರೀಕ್ಷಿಸಬಾರದಮ್ಮ ಎಂದು ಕಣ್ಣೊರೆಸಿಕೊಂಡರು.